ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ತರಕಾರಿಯಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಇದು ಸೇವನೆಯಿಂದ ಲಾಭಗಳಿದೆ. ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ, ಇದು ಶುಗರಿಗೆ, ಬಿ ಪಿಗೆ ದಿವ್ಯ ಔಷಧಿ ಅಂತ. ಅಲ್ಲದೇ ಈ ಹೊಟ್ಟೆಯಲ್ಲಿ ಜಂತು ಹುಳುಗಳು ಅಂತಾರೆ, ಅದು ಇದ್ದರೆ ಇದು ದಿವ್ಯ ಔಷಧಿ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳು ಮತ್ತು ದೊಡ್ಡವರು ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ಇದು ನಮಗೆ ಒಳ್ಳೆ ಔಷಧಿಯಾಗಿ ಉಪಯೋಗವಾಗುತ್ತೆ. ಸ್ನೇಹಿತರೆ, ಈ ಒಂದು ಹಾಗಲಕಾಯಿ ಈಗಿನ ಒಂದು ಇದರಲ್ಲಿ ನಾನಾ ರೀತಿಯ ತ್ಯಾಜ್ಯಗಳನ್ನು ತಯಾರಿಸುತ್ತಾರೆ. ಅದರಲ್ಲಿ ಚಿಪ್ಸ್ ಥರ ಅದಕ್ಕೆ ಕೆಲವು ಮಸಾಲೆ ಹಾಕಿ ಫ್ರೈ ಮಾಡ್ತಾರೆ, ಮತ್ತು ಇದೇನೋ ಕಬಾಬು ಅಂತಾರಲ್ಲ ಆ ಥರ ಫ್ರೈ ಮಾಡ್ತಾರೆ, ಮತ್ತು ಪಲ್ಯ, ಮತ್ತು ಜ್ಯೂಸು ಇತ್ಯಾದಿಗಳೆಲ್ಲ ಮಾಡ್ತಾರೆ. ಆದರೆ ಅದರಲ್ಲೂ ಒಂದು ಇದು ಈ ಜಂತು ಹುಳಕ್ಕೆ ಇದು ದಿವ್ಯ ಔಷಧ ಆಗುತ್ತೆ. ಯಾವ ಥರ? ಚೆನ್ನಾಗಿರ್ತಕ್ಕಂತಹ ಒಂದು ಹಾಗಲಕಾಯಿ ತೆಗೆದುಕೊಂಡು ಸೇವನೆ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಸಣ್ಣ ಸಣ್ಣ ಕತ್ತರಿಸಿ ಒಂದು ಮಿಕ್ಸಿಗೆ ಆದಮೇಲೆ ಅದು ಚೆನ್ನಾಗಿ ಗ್ರೈಂಡ್ ಆದಾಗ ಅದನ್ನು ಒಂದು ಬಟ್ಟೆಯಲ್ಲಾಗಿ ಸೋದಿಸ್ಕೊಳ್ಳಿ. ಆ ರಸವನ್ನು ಚಿಕ್ಕ ಮಕ್ಕಳಾದರೆ 1-2 ಸ್ಪೂನು ಖಾಲಿ ಹೊಟ್ಟೆಗೆ ಸೇವಿಸಬೇಕು. ವಯಸ್ಕರು ದೊಡ್ಡವರಾದರೆ 4 ಸ್ಪೂನ ಅಷ್ಟು ಸೇವನೆ ಮಾಡ್ಬೋದು. ಅದು ಇದಕ್ಕೆ ಏನು ಮಿಕ್ಸ್ ಮಾಡಬಾರ್ದು. ಇದನ್ನೇ ಆ ರಸವನ್ನೇ ಡೈರೆಕ್ಟಾಗಿ ಸೇವನೆ ಮಾಡಬೇಕು. ಆಗ ಆ ಜಂತು ಹುಳುಗಳು ಆ ವಸ್ತುಗಳಲ್ಲಿ ಹೊಟ್ಟೆಯಲ್ಲೇ ಇದಾಗಿ ಮಲದ ಮುಖಾಂತರ ಈಚೆ ಬರ್ತವೆ. ಇದು ಅಷ್ಟು ನಮಗೆ ಔಷಧಿಯಾಗಿ ಪರಿವರ್ತನೆ ಆಗುವಂತಹ ಒಂದು ಹಾಗಲಕಾಯಿ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಹೋಗಲಿ, ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.